ಭಾಳ ಹಿಂದೆ ಪ್ರವೀಣ್ ಅವರೇ ಇಂಥದ್ದೇ ಒಂದು ಘಟನೆ ಆಗಿತ್ತು. ನಾವು ಇದ್ದು, ಪ್ರವೀಣ್ ಅವರು ನೀವು ಇದ್ರಿ, ಮರ್ತಿದ್ದೀರಾ? ವಾಟಾಳ್ ನಾಗರಾಜರವರು ನಾನು ಗೌರಿ ಲಂಕೇಶ್ ಅವರ ಒಂದು ಪಾರ್ಥಿವ ಶರೀರವನ್ನು ನೋಡೋಕೆ ಹೋದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಾಟಾಳ್ ನಾಗರಾಜ್ ಅವರ ಸಾಧನೆ ಏನು, ಅವ್ರನ್ನ ವಾಟಾಳ್ ಅವರೇ ಅಂತ ಕರಿತೇನೆ. ಅಯೋಗ್ಯ. ಅವತ್ತೇ ಜನ ಆಕ್ರೋಶಕ್ಕೊಳಗಾದರು. ಪೊಲೀಸ್ನವ್ರು ಪ್ರವೇಶ ಮಾಡಿ. ಅಂದರೆ ನಿನಗೆ ಸಂಸ್ಕೃತಿ ಹೇಳ್ಕೊಟ್ಟಿಲ್ವಾ? ನಿನಗೆ ಬುದ್ಧಿ ಹೇಳ್ಕೊಟ್ಟಿಲ್ವಾ? ನಿಮ್ಮ ತಂದೆ ತಾಯಿ ಯಾವ ರೀತಿ ಬೆಳೆಸಿದ್ದಾರೆ? ಇವತ್ತಾದರೂ ನೀನು ಮನುಷ್ಯನಾಗು, ಇವತ್ತಾದರೂ ನೀನು ಮನುಷ್ಯನಾಗುವಂಥ ಒಂದು ಮಾತನ್ನು ನಾನು ನಿನಗೆ ಹೇಳ್ತಾ, ಇನ್ನು ಮುಂದೆ ಯಾರ ಬಗ್ಗೆ ಮಾತಾಡುವಾಗ ಅವರ ಚರಿತ್ರೆ ತಿಳ್ಕೊ, ವಿಚಾರ ತಿಳ್ಕೊ. ಪಾಪ ಅಮಾಯಕರು ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅವ್ರನ್ನ ಕಟ್ಕೊಂಡು ನೀನು, ನನಗೆ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. ಪೊಲೀಸ್ನಲ್ಲಿ ಅವನೇ ಮೊಕದ್ದಮೆ ಹಾಕಿದಾನೋ, ನಾನು ಅದೇ ಥರ ಕೊಟ್ಟಿದ್ದೀನಿ, FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ ಮುಂದೆ. ಅಲ್ಲಲ್ಲ ನೋಡಿ ಎಲ್ಲ ಆ ಥರ ನೀವೇ ಅದನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಇಡೀ ಇಂಡಸ್ಟ್ರಿ ಇದೆ. ನೀವು ನೋಡಿದ್ರಿ ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವತ್ತೂ ಇಂಡಸ್ಟ್ರಿಯವರು ನಾನು ಯಾವತ್ತೂ ನೋಡಿ ಅಂತ ಇದನ್ನು ನಾನು ಯಾರನ್ನು ಕರೆದಿಲ್ಲ. ಒಂದು ನಿಮಿಷ ಇಲ್ಲಿ ಕೇಳಮ್ಮ. ನಾನು ಎಲ್ರಿಗೂ ಕರೆ ಕೊಟ್ಟಿಲ್ಲ. ಕೇವಲ ನನ್ನ ಸಂಘಟನೆಗೆ ಮಾತ್ರ ಇವತ್ತು ಕರೆ ಕೊಟ್ಟಿದ್ದು. ಯಾವತ್ತು ನಾನು ನನ್ನ ಹೋರಾಟಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಯಾವತ್ತೂ ಬಳಸ್ಕೊಂಡಿಲ್ಲ, ಬಳಸ್ಕೊಳ್ಳೋದಿಲ್ಲ. ಇದು ನನ್ನ ವೈಯಕ್ತಿಕ ಹೋರಾಟ. ಈ ವಿಚಾರದಲ್ಲಿ ಯಾರಾದರೂ ಕಾಲ್ ಮಾಡಿ ಮಾತಾಡಿದ್ರಾ ಅಥವಾ ಏನಾದ್ರು ಹೇಳಿದ್ರಾ ನಿಮಗೆ? ನೋಡಿ, ಮುಂದಿನ ದಿನಗಳಲ್ಲಿ ಇದೆಲ್ಲ ಚರ್ಚೆಗಳು ನಡೆಯುತ್ತೆ. ಅವರು ಏನು ಕಾನೂನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ಎಲ್ಲ ಒಟ್ಟಿಗಿದ್ದೀವಿ. ಅದನ್ನು ನೀವು ಇದು ಮಾಡಬೇಡಿ. ಅವರು ಕರ್ಸೋದು ಮಾಡೋದಿಲ್ಲ. ಯಾರು ಕರ್ಸೋದಕ್ಕೆ ತೀರ್ಮಾನ ತಗೊಳ್ಳಿಲ್ಲ. ಅವ್ರನ್ನ ಇದರಿಂದನೇ ಕಿತ್ತಾಕಬೇಕು ಅಂತ ತೀರ್ಮಾನ ತಗೊಂಡ್ರು. ಅವರ ಸದಸ್ಯತ್ವದಿಂದ ಕಿತ್ತಾಕಬೇಕು. ಮತ್ತು ಮುಖ್ಯಮಂತ್ರಿಗಳಿಗೆ, ನಮ್ಮ ಇವರು ಹೋಮ್ ಮಿನಿಸ್ಟ್ರಿಗೆ, ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡ್ರು. ನೀವು ಮಾತಾಡ್ತೀರಿ?